ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಉಭಯ ಸದನಗಳಲ್ಲಿ ಪ್ರತಿಭಟನೆ ನಡೆಸಿದವು. ರಾಜೀನಾಮೆ ಕೊಡುವವರೆಗೂ ಕೂಡ ಕಲಾಪ ನಡೆಯುವುದಕ್ಕೆ ಬಿಡೋದಿಲ್ಲ ಅಂತ ಹಠಕ್ಕೆ ಬಿದ್ದವು. ಇವತ್ತು ಕೂಡ ಧರಣಿಯನ್ನು ಮುಂದುವರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಅಲ್ಲದೆ ಬರದ ಸಮಸ್ಯೆಗೆ ಸಿಲುಕಿರೋ ರೈತರ ಪರ ನಿಲ್ಲೋದಕ್ಕೆ ಇಂದು ಸದನದ ಒಳಗೆ ಹಸಿರು ಶಾಲು ಹೋರಾಟ ಆರಂಭಿಸಲಿದ್ದಾರೆ. ಉಭಯ ಸದನಗಳಲ್ಲಿ ಮೊಳಗಿದ ವಾಲ್ಮೀಕಿ ಕಿಚ್ಚು. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು. ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ವಿಧಾನಮಂಡಲದ ಉಭಯ ಸದನಗಳಲ್ಲೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವೇ ಸದ್ದು ಮಾಡ್ತಾ ಇದೆ. ವಾಲ್ಮೀಕಿ ಹಗರಣವನ್ನೇ ಮುಂದಿಟ್ಟುಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಪ್ರಕರಣದಲ್ಲಿ ಅಂದಿನ ಸಚಿವ ನಾಗೇಂದ್ರ ಪಾತ್ರದ ಬಗ್ಗೆ ಪ್ರಶ್ನೆ ಎತ್ತಿರುವಂತಹ ವಿಪಕ್ಷಗಳು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಬಿಗಿಪಟ್ಟು ಹಿಡಿದವು. ಉಭಯ ಕಲಾಪಗಳು ಬರೀ ಪ್ರತಿಭಟನೆಗೆ ಬಲಿಯಾದವು. ಪ್ರಶ್ನೋತ್ತರ ತಗೋಬೇಕು ಅಂತ ಹೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ತಗೊಳ್ಳೋಣ. ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ತಗೊಳಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ವಿಪಕ್ಷಗಳ ನಿರಂತರ ಪ್ರತಿಭಟನೆ ಮತ್ತು ಗದ್ದಲದಿಂದ ಉಭಯ ಸದನಗಳ ಕಲಾಪಕ್ಕೂ ಕೂಡ ಅಡ್ಡಿಯಾಯಿತು. ಪ್ರಮುಖ ವಿಚಾರಗಳ ಚರ್ಚೆ ನಡೆಯಬೇಕಾಗಿದ್ದಂತಹ ಸದನಗಳು ಪ್ರತಿಭಟನೆಗೆ ಸಾಕ್ಷಿಯಾದವು. ಆದರೆ ವಿಪಕ್ಷಗಳ ಹೋರಾಟಕ್ಕೆ ಮಣಿಯದ ಸರ್ಕಾರ ಸಚಿವ ನಾಗೇಂದ್ರ ಪರ ಬ್ಯಾಟ್ ಬೀಸ್ತಾ ಇವೆ. ನಾಗೇಂದ್ರ ಕಳಂಕಿತನಾಗಿದ್ರೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧನೆಯನ್ನೇ ಮಾಡ್ತಿರ್ಲಿಲ್ಲ. ಹಾಗಿದ್ರೆ ರಾಜ್ಯಪಾಲರನ್ನೇ ಕೇಳಿ ಅಂತ ರಾಜ್ಯಪಾಲರತ್ತ ಆಡಳಿತ ಪಕ್ಷ ಬೊಟ್ಟು ಮಾಡ್ತಾ ಇದೆ. ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದಾಕೆ, ಸೇರಿಸ್ಕೊಂಡಿದ್ದಾಕೆ ಅಂತ ಹೇಳ್ಬೇಕಲ್ಲ ಸದನ. ವಾಲ್ಮೀಕಿ ಹಗರಣ ನಡೆದಿರುವಂತಹ ಬಗ್ಗೆ ಸದನದಲ್ಲಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರು. ಇದೇ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಪಡೆದಿದ್ದಾರೆ. ಮತ್ತೆ ಇದೇ ಅವಧಿಯಲ್ಲಿ ಹೇಗೆ ಸಚಿವ ಸ್ಥಾನಕ್ಕೆ ಮತ್ತೆ ಹೇಗೆ ಅವಕಾಶ ಕೊಡ್ತೀರಾ ಹೀಗಂತ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿವೆ. ಅಲ್ಲದೆ ಈ ಕೂಡಲೇ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿವೆ. ಯಾವ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಮತ್ತೆ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಯಾಕೆ ಬಂತು ನಿಮಗೆ? ಯಾಕೆ ನಾಗೇಂದ್ರ ಅವ್ರ ಬಗ್ಗೆ ಭಯನಾ? ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ. ಅವ್ರ PF ಹಣ ಸಿಗಲಿಲ್ಲ. ಆದರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ನಾಗೇಂದ್ರ ಅವರ ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರ್ದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ. ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ಹಣನೂ ಸರಿಯಾಗಿ ಕೊಡ್ತಾ ಇಲ್ಲ. 5,000 ಕೋಟಿ ಹಣನ ಲೂಟಿ ಮಾಡಿದ್ದಾರೆ. ಅದರಲ್ಲೂ ಲೂಟಿ. ಇವೆಲ್ಲ ಚರ್ಚೆ ಆಗಬೇಕಾಯ್ತು. ನಾವು ಕಾತರದಿಂದ ಕಾಯ್ತಾ ಇದ್ದೀರ. ಆದರೆ ಸರ್ಕಾರ ಅವ್ಯಾವುದು ಚರ್ಚೆಗೆ ಬರಬಾರ್ದು. ನಾಗೇಂದ್ರನನ್ನ ಕ್ಯಾಬಿನೆಟ್ ತಗೊಂಬಿಟ್ರೆ ಈ ಚರ್ಚೆ ಎಲ್ಲ ಬರಲ್ಲ ಅಂತೇಳಿ ಪ್ರೀ ಪ್ಲ್ಯಾನ್ ಮಾಡಿ ನಾಗೇಂದ್ರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡು ಮಂತ್ರಿ ಮಾಡಿರೋದು ನೋಡಿದ್ರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಣ ತಗೊಂಡು ಮಾಡಿರೋದು ಪ್ರೂವ್ ಆಗ್ತಾ ಇದೆ. ಇದರ ನಡುವೆ ಸಚಿವ ನಾಗೇಂದ್ರ ಮಾತ್ರ ಸದನದಲ್ಲಿ ಏನೂ ನಡೆದಿಲ್ಲ ಅಂತ ಎಲ್ಲವನ್ನು ಕೂಡ ಕೇಳಿಸಿಕೊಂಡು ಕುಳಿತಿದ್ರೆ ನಾಗೇಂದ್ರ ಪರ DCM ಪರಮೇಶ್ವರ್, ಸಚಿವ ಪ್ರಿಯಾಂಕ್ ಖರ್ಗೆ, ಬಾಲಕೃಷ್ಣ ಸೇರಿದಂತೆ ಕೆಲವರು ಮಾತ್ರ ಬ್ಯಾಟಿಂಗ್ ಮಾಡಿದರು. ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ ಅವರು. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು ಏನಂದರೆ ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸದ್ಯ ನಾಗೇಂದ್ರ ವಿಚಾರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ವಿಪಕ್ಷ ಉಭಯ ಸದನಗಳಲ್ಲಿ ಹೋರಾಟ ಶುರು ಮಾಡಿದ್ದಾರೆ. ವಿಪಕ್ಷಗಳ ಪಟ್ಟಿಗೆ ಆಡಳಿತ ಕಾಂಗ್ರೆಸ್ ನಾಗೇಂದ್ರ ರಾಜೀನಾಮೆ ಪಡಿತಾರಾ ಅಥವಾ ಸದನ ಕಲಾಪ ಕಾಲಹರಣಕ್ಕೆ ಅವಕಾಶ ಮಾಡಿಕೊಡ್ತಾರಾ ಕಾದು ನೋಡಬೇಕಾಗಿದೆ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವರು ರಾಜೀನಾಮೆ ಕೊಡುವಂಥದ್ದಾಗಿದೆ.